ಹಾಯ್ ನಮಸ್ಕಾರ. ಬೆಳಗಾವಿಲಿ 28 ವರ್ಷದ ಮದುವೆ ಆಗಿರೋ ಹೆಣ್ಣು ಮಗಳಿಗೆ 3 ಮಕ್ಕಳು, 3 ಹೆಣ್ಣು, 4ನೇದಕ್ಕೆ ಪ್ರಯತ್ನ ಪಟ್ಟರು, 4ನೇದು ಕೂಡ ಹೆಣ್ಣು ಮಗು. ನಾರ್ಮಲ್ ಡೆಲಿವರಿ. ಆಸ್ಪತ್ರೆಯಿಂದ ಮನೆಗೆ ಬಂದು 3 ದಿನಕ್ಕೆ ಮಗು ಸತ್ತೋಯ್ತು ಅಂತ ವಾಪಸ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಅದೇ ಹೆರಿಗೆ ಆಗಿದ್ದ ಆಸ್ಪತ್ರೆಗೆ. ಡಾಕ್ಟರ್ಗಳಿಗೆ ಆಶ್ಚರ್ಯ, ಅಷ್ಟೊಂದು ಆರೋಗ್ಯವಾಗಿತ್ತು ಮಗು, 3.5 kg ಇತ್ತು, ಆರೋಗ್ಯವಾಗಿತ್ತು, ಇದ್ದಕ್ಕಿದ್ದಂಗೆ ಅದಂಗೆ ಜೀವ ಹೋಗುತ್ತೆ ಅಂತ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಕತ್ತತ್ರ ಮತ್ತೆ ಮೂಗತ್ರ ಮಾರ್ಕ್ ಆಗಿತ್ತು. ಅದನ್ನ ಇನ್ವೆಸ್ಟಿಗೇಷನ್ಗೆ ಅಂತ ತಗೊಂಡಾಗ ಹುಟ್ಟಿಸಿದಮ್ಮ 4ನೇದು ಹೆಣ್ಣು ಮಗು ಅನ್ನೋ ಕಾರಣಕ್ಕೆ, ಗಂಡಾಗಿಲ್ಲ ಅಂತ, ಈ 2 ಬೆರಳನ್ನ ಕತ್ತತ್ರ ಜೋರಾಗಿ ಪ್ರೆಸ್ ಮಾಡಿ ಮೂಗನ್ನ ಜೋರಾಗಿ ಪಿಂಚ್ ಮಾಡಿರೋದು, ಉಸಿರುಗಟ್ಟಿಸಿರೋದು. ಮಗು ಸತ್ತೋಗಿದೆ. ಆಮೇಲೆ ಬಾಯ್ ಬಿಡ್ತಾಳೆ, ನನಗೆ ಗಂಡು ಬೇಕಿತ್ತು, ಹೆಣ್ಣಾಯಿತು, ಹಂಗಾಗಿ ನಾನು ಸಾಯಿಸಿದೆ ಅಂತ. ಅವಳೊಬ್ಳು ಪಾತ್ರ ಇರಲ್ಲ ಇದರಲ್ಲಿ, ಗಂಡಂದೆಷ್ಟು ಪಾತ್ರ ಇದೆಯೋ ಅತ್ತೆ ಮಾವಂದೆಷ್ಟಿದೆಯೋ ಗೊತ್ತಿಲ್ಲ. ಬಟ್ ಅಮ್ಮಂದು ದೊಡ್ಡ ದ್ರೋಹ. ಅದೆಂತ ನತದೃಷ್ಟ ಮಗು ನೋಡಿ. ಹುಟ್ಟಿಸಿದಮ್ಮ ಅವಳೇ ನನ್ನನ್ನು ಸಾಯಿಸ್ತಾಳೆ ಅಂದಾಗ. 2ನೇದು ಅವಳಿಗೆ ನಾರ್ಮಲ್ ಡೆಲಿವರಿ, ಆ ಹೆಣ್ಮಗುಗೆ. ಈಗ ಯಾರ ಮಗುನ ಜೀವ ತೆಗೆದ್ಲಲ್ಲ ಆಕೆಗೆ, ನಾರ್ಮಲ್ ಡೆಲಿವರಿ ಅಂದಾಗ ಸತ್ತು ಬದುಕಿರ್ತಾರೆ ಹೆಣ್ಮಕ್ಳು ಆ ನೋವು ತಿನ್ಕೊಂಡು. ಅವಳಿಗೆ ಹೆಂಗೆ ಮನಸ್ಸು ಬಂತು? ಗಂಡು ಗಂಡು ಅನ್ನೋ ವ್ಯಾಮೋಹ ಹಳ್ಳಿಗಳ ಕಡೆ ಇನ್ನೂ ಯಾಕೆ ಬದಲಾಗ್ತಿಲ್ಲ ಅನ್ನೋದೇ ನನ್ಗೆ ಆಶ್ಚರ್ಯ. ನಾನು ಅಂದ್ಬಿಡ್ಬೋದು ನಾವುಗಳು, ಅಯ್ಯೋ ಏನ್ರಿ ಸಮಾನತೆ, ಹೆಣ್ಮಕ್ಳೇನು ಕಡಿಮೆನಾ, ಗಂಡು ಮಕ್ಳಷ್ಟೇ ಮುಂದುವರಿತಾ ಇದ್ದಾರೆ ಅಂತ ನಾನು ಏನೇ ಉದ್ದುದ್ದಕ್ಕೆ ಭಾಷಣ ಬಿಗಿದ್ರು ಅಥವಾ ಬೇರೆಯವ್ರು ಹೇಳಿದ್ರು ಕೂಡ ಹಳ್ಳಿಗಳ ಕಡೆ ಇನ್ನೂ ತುಂಬ 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 1ನೇದೊಂದು ಗಂಡಾಗ್ಲಿ 2ನೇದು ಏನಾದ್ರೂ ಪರವಾಗಿಲ್ಲ ಅನ್ನೋ ಮನಸ್ಥಿತಿ ತುಂಬಾ ಇದೆ. ಯಾಕೆ ಅಂತ ಅವ್ರಿಗೆ ಇನ್ನೂ ಪ್ರಶ್ನೆ ಹಾಕೊಂಡಿಲ್ಲ. ವಾರಸ್ದಾರ ನನ್ನ ಕೊನೆಗಾಲದಲ್ಲಿ ಅನ್ನ ಹಾಕ್ತಾನೆ, ಅದು ಆಲ್ರೆಡಿ ಎಷ್ಟೋ ಕಡೆ ಸುಳ್ಳಾಗ್ತಾ ಇದೆ. ಈಗ ಈಗಿನ ಜನ್ರೇಷನ್ ತಗೊಳ್ಳೋಣ. ಈಗ ಮಗು ಹುಟ್ಟಿ ಅವನಿಗೆ 27, 28 ಅಥವಾ 30 ವರ್ಷ ಆಗಿ ಅವನ ಕೈಕಾಲ ಮೇಲೆ ನಿಂತ್ಕೊಂಡು ಅವ್ನ ಮದುವೆ ಆಗಿ ಅಷ್ಟೊತ್ತಿಗೆ ಕಾಲ ವಿಪರೀತ ಬದಲಾಗಿರುತ್ತೆ. ಅವ್ನ್ ಮದುವೆ ಆಗಿ ಬೇರೆ ದೇಶದಲ್ಲಿ ಸೆಟಲ್ ಆಗೋದು, ಬೇರೆ ಊರ್ನಲ್ಲೋ ಕೆಲಸ ಸಿಕ್ತು ಅಂತ ಬೇರೆ ಕಡೆ ಹೋದಾಗ ನಮ್ಮನ್ನ ಕರ್ಕೊಂಡು ಹೋಗ್ತಾರಾ, ನಮ್ಮನ್ನ ನೋಡ್ಕೊಳ್ತಾರ. ಅದು ಗಂಡಾದ್ರೂ ಅಷ್ಟೇ, ಹೆಣ್ಣಾದ್ರೂ ಅಷ್ಟೇ. ಆಮೇಲೆ ಹೆಣ್ಮಕ್ಳು ಮದುವೆ ಮಾಡಿ ಕೊಟ್ಟಿದ ತಕ್ಷಣ ಅಪ್ಪ ಅಮ್ಮನ್ನ ಮರೆತು ಬಿಡ್ತಾರೆ. ಸುಳ್ಳು, ಎಷ್ಟು ವಿಚಾರದಲ್ಲಿ ಸುಳ್ಳಾಗಿದೆ. ಹಳ್ಳಿಗಳ ಕಡೆ ಈ ವಿಚಾರ ತುಂಬಾ ಬದಲಾಗಬೇಕಾಗಿದೆ. ಭಾರಿ ನೋವಾಯ್ತು. ಈಗ ಎಕ್ಸಾಂಪಲ್, ಮಕ್ಕಳು ಹುಡ್ತಾ ಇದ್ದಾರೆ ಅಂದಾಗ ಅವ್ರನ್ನ ನಾವು ಇನ್ವೆಸ್ಟ್ ಮಾಡೋ ಥರ ನೋಡೋದು ದೊಡ್ಡ ತಪ್ಪು. ಹಿಂದೆ ಇತ್ತು, ಗಂಡು ಮಗ ಹೊಡಿತನೋ ಬೈತನೋ ಅಳ್ಳಿಸ್ತಾನೋ ಒಟ್ಟು ಅನ್ನ ಹಾಕ್ತಾನೆ ಅಂತ. ಈ ಕಾಲ ತುಂಬಾ ಬದಲಾಗಿದೆ. ಓದ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಅಪ್ಪ ಅಮ್ಮನ ನೋಡ್ಕೊಳ್ಳೋರ ಸಂಖ್ಯೆ ಕಡಿಮೆ ಆಗ್ತಿದೆ. ಮುಂದಕ್ಕೆ 30 ವರ್ಷದಲ್ಲಿ ವಿಪರೀತ ಕಡಿಮೆ ಆಗುತ್ತೆ. ಆಮೇಲೆ ನಾವು ಮೊದಲು ನಮ್ಮ ಮೆಂಟಾಲಿಟಿಯಿಂದ ನನ್ನ ರಕ್ತ ಅನ್ನೋದೊಂದು ಬೇಕು, ನನ್ನ ಸ್ವಂತ ಮಗು ಅನ್ನೋದು 1 ಅಥವಾ 2 ಮಗು ಬೇಕು ಅನ್ನೋದನ್ನ ಬಿಟ್ಟು ನನಗೆ ಮಗ ಹುಟ್ಟಬೇಕು, ಅವ್ನು ನನಗೆ ಮುಂದಕ್ಕೆ ಅನ್ನ ಹಾಕ್ತಾನೆ ಅಂತ ಇನ್ವೆಸ್ಟ್, ಈಗ ಬ್ಯಾಂಕಿಗೆ ದುಡ್ಡಿಟ್ಟು ತಿಂಗಳು ಬಡ್ಡಿ ಬರುತ್ತಲ್ಲ, ಹಂಗೆ ಎಕ್ಸ್ಪೆಕ್ಟ್ ಮಾಡೋದು ಅದು ತಾಯಿತನ ಅಂತ ಅನ್ನಿಸ್ಕೊಳ್ಳಲ್ಲ, ವ್ಯವಹಾರ ಅಂತ ಅನ್ಸುತ್ತೆ. ತಾಯಿ ಮಕ್ಕಳ ಸಂಬಂಧ ಅಥವಾ ತಂದೆ ಮಗ ಸಂಬಂಧ ವಿಪರೀತ ದೊಡ್ಡದು, ಅದು ವಿವರಿಸೋಕ್ಕಾಗಲ್ಲ. ತಾಯಿಗೆ ನಿಜಕ್ಕೂ ತಾಯಿ ಅನ್ನೋ ಕ್ಷೇಮ ಆಯಿತು. ನಮಸ್ಕಾರ.